ಬಹಳಷ್ಟು ಶುಗರ್ ಪೇಷಂಟ್ಗಳಲ್ಲಿ ಒಂದು ಕನ್ಫ್ಯೂಷನ್ ಇರುತ್ತೆ, ಶುಗರ್ ಇರೋರು ಫ್ರೂಟ್ಸನ್ನು ಸೇವಿಸ್ಬೋದಾ ಇಲ್ವಾ ಅಂತ ಹೇಳಿ. ಸೊ ಡಯಾಬಿಟೀಸ್ ಇರೋರು ಫ್ರೂಟ್ಸ್ ಸೇವಿಸ್ಬೇಕಾ ಬೇಡವಾ ಮತ್ತು ಯಾವ ಟೈಮಲ್ಲಿ ತೊಗೊಂಡ್ರೆ ಬ್ಲಡ್ ಶುಗರ್ ಜಾಸ್ತಿ ಆಗೋದಿಲ್ಲ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲನೇದಾಗಿ ಶುಗರ್ ಇರೋರು ಯಾರು ಫ್ರೂಟ್ಸ್ನ ಕನ್ಸ್ಯೂಮ್ ಮಾಡಬಾರ್ದು ಅಂತಂದರೆ, ಶುಗರ್ ಇದೆ ಅಂತ ಗೊತ್ತಾಗಿದೆ, ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇದೆ, ಲೈಕ್ 300 400 ಆ ಥರ ಎಲ್ಲ ಇದೆ, ಕಂಟ್ರೋಲಲ್ಲಿ ಇಲ್ಲ, ವಿತ್ ಮೆಡಿಸಿನ್ಸು ಅಥವಾ ವಿತೌಟ್ ಮೆಡಿಸಿನ್ಸ್ ಕಂಟ್ರೋಲಲ್ಲಿ ಇಲ್ಲ ಅಂತಂದರೆ ಫ್ರೂಟ್ಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ಈಗ ಯಾರು ತೊಗೊಳ್ಬೋದು ಅನ್ನೋದು ನೋಡೋದಾದರೆ, ಯಾರಿಗೆ ಬ್ಲಡ್ ಶುಗರ್ ಕಂಟ್ರೋಲಲ್ಲಿದೆ, ವಿತ್ ಮೆಡಿಕೇಷನ್ ನಾರ್ಮಲ್ ರೇಂಜಲ್ಲಿದೆ, ಅಥವಾ ವಿತೌಟ್ ಮೆಡಿಕೇಷನ್ ಶುಗರ್ ಇತ್ತು ಬಟ್ ಡಯಟ್ ಎಲ್ಲ ಮಾಡ್ತಿದ್ದೀರಾ, ಸರಿಯಾಗಿದೆ, ರೀಡಿಂಗ್ಸ್ ಎಲ್ಲ ಕರೆಕ್ಟಾಗಿ ಬರ್ತಿದೆ ಅಂತಂದರೆ ಖಂಡಿತವಾಗ್ಲೂ ಫ್ರೂಟ್ಸ್ನ ನೀವು ತೊಗೊಳ್ಬೋದು. ಸೊ ಯಾವ ರೀತಿಯಲ್ಲಿ ಕನ್ಸ್ಯೂಮ್ ಮಾಡಿದರೆ ನಿಮಗೆ ಬ್ಲಡ್ ಶುಗರ್ ಜಾಸ್ತಿ ಆಗಲ್ಲ ಅಂತ ನೋಡೋದಾದರೆ, ಮೊದಲನೇದಾಗಿ ನೀವು ಫ್ರೂಟ್ಸನ್ನು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಥರ ಮತ್ತು ಮಿಡ್ ಆಫ್ಟರ್ನೂನು ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ನೀವು ಮೀಲ್ ಟೈಮಲ್ಲಿ ನೀವು ಬಿಟ್ವೀನ್ ದಿ ಮೀಲ್ಸ್ ಯಾವ ಟೈಮ್ ಇರುತ್ತೆ ಆ ಟೈಮಲ್ಲಿ ನೀವು ಫ್ರೂಟ್ಸ್ನ ಕನ್ಸ್ಯೂಮ್ ಮಾಡ್ಬೋದು. ಸೊ ಯೂಶ್ವಲಿ ಯಾವೆಲ್ಲ ಫ್ರೂಟ್ಸ್ ಸೇಫ್ ಇರುತ್ತೆ, ಬ್ಲಡ್ ಶುಗರ್ನ ಜಾಸ್ತಿ, ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುವಂಥ ಫ್ರೂಟ್ಸ್ನ ನೀವು ತೊಗೊಳೋದ್ರಿಂದ ತುಂಬ ಜಾಸ್ತಿ ಗ್ಲೂಕೋಸ್ ಸ್ಪೈಕ್ ಆಗೋದಿಲ್ಲ. ಲೈಕ್ ಆ್ಯಪಲ್ ಇರ್ಬೋದು, ಪಿಯರ್ ಇರ್ಬೋದು, ಗಾವಾ, ಕಿವಿ ಫ್ರೂಟ್ಸು, ಆರೆಂಜಸ್ಸು, ಸಿಟ್ರಸ್ ಫ್ರೂಟ್ಸ್ ಏನೇನೆಲ್ಲ ಬರುತ್ತೆ ಈ ಥರದ್ದನ್ನು ನೀವು ಪ್ರಿಫರ್ ಮಾಡ್ಬೋದು. ಸೊ ಫ್ರೂಟ್ಸ್ ಜೊತೆಗೆ ನೀವು ಒಂದು 5-6 ವಾಲ್ನಟ್ಟು ಅಥವಾ ಆಲ್ಮಂಡ್ಸು ಈ ಥರದ್ದು ಏನಾದರೂ ಸೋಕ್ ಮಾಡಿ ನಟ್ಸನ್ನು ಪೇರ್ ಮಾಡಿ ಜೊತೆಗೆ ತೊಗೊಳೋದ್ರಿಂದ ನಿಮಗೆ ಇಮಿಡಿಯೇಟಾಗಿ ಬ್ಲಡ್ ಶುಗರ್ ಸ್ಪೈಕ್ ಆಗೋದಿಲ್ಲ. ಸೊ ಫ್ರೂಟ್ಸು ಮತ್ತು ನಟ್ಸನ್ನ ಪೇರ್ ಮಾಡಿ ತೊಗೊಂಡಾಗ ನಟ್ಸಲ್ಲಿರುವಂಥ ಹೆಲ್ದಿ ಫ್ಯಾಟ್ಸ್ ಇರ್ಬೋದು, ಫೈಬರ್ ಇರ್ಬೋದು, ನಿಮಗೆ ಬ್ಲಡ್ ಶುಗರ್ನ ಇಮಿಡಿಯೇಟಾಗಿ ಸ್ಪೈಕ್ ಆಗೋದಕ್ಕೆ ಬಿಡೋದಿಲ್ಲ. ಸೊ ಊಟದ ಜೊತೆಗೆ ತೊಗೊಳೋದಕ್ಕಿಂತ ಸೊ ಮಧ್ಯದಲ್ಲಿ ಅಂದರೆ ಊಟ ಮತ್ತು ಬ್ರೇಕ್ಫಾಸ್ಟ್ ಮಧ್ಯದಲ್ಲಿ ಇರುವಂಥ ಗ್ಯಾಪು ಮತ್ತು ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟದ ಮಧ್ಯೆ ಇರುವಂಥ ಗ್ಯಾಪಲ್ಲಿ ನೀವು ಫ್ರೂಟ್ಸ್ನ ಕನ್ಸ್ಯೂಮ್ ಮಾಡ್ಬೋದು.